ನಮ್ಮಲ್ಲಿ ಶ್ರೀಮತಿ ಶ್ಯಾಮಲಾ ವಿದ್ಯಾರಣಿ ಅವರಿಂದ ಮಾಲಾರ್ಪಣೆ. ಹಾರ್ಮೋನಿಯಂ ವಾದನದ ಸಹಕಾರವನ್ನು ನೀಡ್ತಾ ಇರತಕ್ಕಂತಹ ಶ್ರೀಯುತ ಮಾಧುರ್ ಅವರಿಗೆ ಶ್ರೀ ರಮೇಶ್ ರವರಿಂದ ಮಾಲಾರ್ಪಣೆ. ತಬಲಾ ಸಹಕಾರವನ್ನು ನೀಡ್ತಾ ಇರತಕ್ಕಂತಹ ಶ್ರೀಯುತ ಶ್ರೀಕಂಠ ಅವರಿಗೆ ಶ್ರೀ SS ರವಿ ಅವರಿಂದ ಮಾಲಾರ್ಪಣೆ. ದಾಸವರೇಣ್ಯ ವಿಜಯದಾಸರ ಕುರಿತು ಹರಿದಾಸ್ ಹರಿಕಥಾ ಕಾರ್ಯಕ್ರಮ. गजानन पद्मार्कं गजानन महर्निशम् अनेकदन्तं भक्तानां एकदन्तमुपास्महे. त्रिजगदोडेय श्री भुजगभूषण त्रिजगदोडेय श्री भुजगभूषण गजवदन पालिसो पालिसो गजवदन पालिसो. ಯೇಸುದಿನಕ್ಕೆ ನಿನ್ನ ವಾಸವ ಪೊಗಳುವೆ, ಯೇಸುದಿನಕ್ಕೆ ನಿನ್ನ ವಾಸವ ಪೊಗಳುವೆ, ಯೇಸುದಿನಕ್ಕೆ ನಿನ್ನ ವಾಸವ ಪೊಗಳುವೆ. ಲೇಸಪಾಲಿಸು ನಿತ್ಯ ವಾಸವನು ತನೆ, ಲೇಸಪಾಲಿಸು ನಿತ್ಯ ವಾಸವನು ತನೆ. ಗಜವದನ ಪಾಲಿಸೋ ಕೊಡವಿಯೊಳಗೆ ನಿನ್ನ ಬಿಡುವರರೋರನ್ನ, ಕೊಡವಿಯೊಳಗೆ ನಿನ್ನ ಬಿಡುವರರೋರನ್ನ. ಕಡು ಹರುಷದಿ ಕಾಯೋ ವಿಜಯ ವಿಠಲ ಪ್ರಿಯ, ಕಡು ಹರುಷದಿ ಕಾಯೋ ವಿಜಯ ವಿಠಲ ಪ್ರಿಯ, ಕಡು ಹರುಷದಿ ಕಾಯೋ ವಿಜಯ ವಿಠಲ ಪ್ರಿಯ. ಗಜವದನ ಪಾಲಿಸೋ ಗಜವದನ ಪಾಲಿಸೋ ಗಜವದನ ಪಾಲಿಸೋ. नमः श्रीपादराजाय नमस्ते व्यासयोगिने, नमः पुरन्दरार्याय विजयार्याय ते नमः. लक्ष्मीरमण गोविन्द गोविन्द, राजा रामचंद्र महाराज की जय, राम भक्त हनुमान की जय, सद्गुरु राघवेंद्र महाराज की जय, सद्गुरु विजयदास महाराज की जय. आंजनेय वरद गोविंद गोविंद. ಪರಮ ಪಾವನ ಮೂರ್ತಿಯಾದಂಥ ದತ್ತ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನ, ದತ್ತಾತ್ರೇಯರ ಅತಿ ದಿವ್ಯವಾದಂಥ ಸನ್ನಿಧಾನ, ಹರಿದಾಸ ಬಂಧುಗಳಾದ ತಮ್ಮೆಲ್ಲರ ಒಂದು ಸನ್ನಿಧಾನ,
ತತ್ರೈವ ಗಂಗಾ ಯಮುನಾ ಚ ವೇಣಿ ಗೋದಾವರಿ ಸಿಂಧು ಸರಸ್ವತಿ ಚ ಸರ್ವಾಣಿ ತೀರ್ಥಾಣಿ ವಸಂತಿ ತತ್ರ ಯತ್ರ ಅಚ್ಯುತ ಉದಾರ ಕಥಾ ಪ್ರಸಂಗ. ಎಲ್ಲಿ ಪರಮಾತ್ಮನ ಪರಮ ಮಂಗಳಕರವಾದಂತಹ ಚರಿತ್ರೆಯ ಶ್ರವಣವಾಗುತ್ತೋ ಅಲ್ಲಿ ಈಗಾಗಲೇ ಹೇಳಿದ ಹಾಗೆ ಸಕಲ ತೀರ್ಥಕ್ಷೇತ್ರ ದೇವತೆಗಳು ಬಂದು ಅದೃಶ್ಯ ರೂಪದಲ್ಲಿ ಹರಿಕಥಾ ಶ್ರವಣ ಮಾಡ್ತಾ ಇರ್ತಾರೆ. ಹರಿದಾಸರ ಹಬ್ಬ ನಡೀತಾ ಇದೆ. ನಮ್ಮ ಮಹಾನುಭಾವರಾದಂಥ ವಿಜಯದಾಸರ ಒಂದು ಪುಣ್ಯ ಚರಿತ್ರೆ ಇಂದು ನಾವೆಲ್ಲ ಶ್ರವಣ ಮಾಡೋಣ. ಹಬ್ಬ ನಡೀತಾ ಇದೆ ಇಲ್ಲಿ, ಅದಕ್ಕೆ ವಿಜಯದಾಸರು ಹೇಳ್ತಾರೆ, ಹಬ್ಬಗಳಿವೆ ಕೇಳಿ ಊರ್ವೆಯೊಳಗೆ ವೈದರ್ಭಿ ರಮಣ ಕರುಣಾಬ್ಧಿಯೊಳಿದ ಬಳಿಕ. ಹಬ್ಬ ಅಂದ್ರೆ ಏನು? ಮನೇಲಿ ಅಚ್ಚುಕಟ್ಟಾಗಿ ಹೋಳಿಗೆ ಪಾಯಸ ಮಾಡ್ಕೊಂಡು ತಿಂದುಬಿಟ್ರೆ ಹಬ್ಬ ಆಗಲಿಲ್ಲ. ಕಾಮ ಕ್ರೋಧಗಳ ಬಿಡುವುದೇ ಹಬ್ಬ, ನೇಮ ನಿಷ್ಠೆಗಳ ಮಾಡುವುದೇ ಹಬ್ಬ, ವ್ಯೋಮಗಳು ಗಂಗಾಜನಕ ನೆನೆಸಿದ ವಿಜಯ ವಿಠಲನ ಸೇವೆ ಮಾಡುವುದೇ ಹಬ್ಬ, ಪೇಳುವ ಹರಿಕಥಾಶ್ರವಣವೇ ದೊಡ್ಡ ಹಬ್ಬ. ಹರಿಯ ನೆನೆಸಿದ ನಿಮಿಷ ಯಾವಾಗಲೂ ಹರುಷ, ಹರಿಯ ನೆನೆಸದ ನಿಮಿಷ ದುರ್ಮಾನಸ, ಹರಿಯ ನೆನೆಸಿದ ಗಳಿಗೆ ಮುಕ್ತಿಗೆ ಬೆಳವಣಿಗೆ, ಹರಿಯ ನೆನೆಸದ ಗಳಿಗೆ ಅದು ಯಮನ ಬಳಿಗೆ ಅಂತ ವಿಜಯದಾಸರು ಒಂದು ಕಡೆ ಕೊಂಡಾಡ್ತಾರೆ. ಶ್ರೀಮನ್ನಾರಾಯಣನನ್ನ ನೆನೆಸುವಂತ ನಿಮಿಷವೇ ನಿಜವಾದಂತ ಹಬ್ಬ. ಆದ್ರೆ ಇವತ್ತು ನಾವು ಹಬ್ಬ ಹಬ್ಬ ಅನ್ನೋ ಪದಕ್ಕೆ ಏನೇನು ಅರ್ಥ ತಂದು ಕೊಟ್ಟಿದ್ದೀವಿ ಅಂದ್ರೆ ಆ ಪದ ಎಷ್ಟು ಅಪಮಾನ್ಯವಾಗ್ತಾ ಇದೆ ನೋಡಿ. ಈ ಮಕ್ಕಳು ತಂಟೆ ತಕರಾರು ಮಾಡ್ತಾ ಇರ್ತಾರೆ, ಬೀದಿಲಿ ಮರಳ ಮೇಲೆಲ್ಲ ಆಡ್ತಾ ಇರ್ತಾರೆ. ತಾಯಿ ಆ ಮಕ್ಕಳನ್ನ ಕರ್ಕೊಂಡು ಬರ್ಬೇಕು ಅಂತ ಬರ್ತಾಳೆ, ಅವ್ರ ಕೈಗೆ ಸಿಕ್ಕದೆ ಈ ಮಕ್ಕಳು ಓಡ್ತಾ ಇರ್ತವೆ. ಮಕ್ಕಳ ಹಿಂದೆ ನಾವು ಓಡಕ್ಕಾಗತ್ತೆ? ಆಗ ನಾವು ಮಗುಗೆ ಏನಂತೀವಿ? ಬಾ ಮನೆಗೆ, ಮಾಡ್ತೀನಿ ನಿನಗೆ ಹಬ್ಬ ಅಂತ. ಹಬ್ಬ ಅಂದ್ರೆ ಮಗು ಏನ್ ತಿಳ್ಕೊಳ್ಳುತ್ತೆ? ಓಹೋ ಹಿಂಸೆ ಮಾಡೋದು ಅಂತ ತಿಳ್ಕೊಳ್ಳುತ್ತೆ. ಇದೇ ಅರ್ಥದಲ್ಲಿ ನಾವು ತಿಳುವಳಿಕೆ ಕೊಟ್ರೆ ಮಗ ದೊಡ್ಡವನಾದ್ಮೇಲೆ ಅಪ್ಪನ್ನ ಕೋಣೆ ಒಳಗೆ ಕೂಡ ಹಾಕಿ ಏನ್ ಹೇಳ್ತಾನೆ? ಕೂತ್ಕೊ ಮುದುಕ, ಮಾಡ್ತೀನಿ ನಿನಗೆ ಹಬ್ಬ ಅಂತ. ಈಗ ಹಬ್ಬ ಪೂಜೆ ಅಂದ್ರೆ ನಾವೇನೇನೋ ಅರ್ಥ ಮಾಡ್ತಾ ಇದ್ದೀವಿ. ಮಂಗಳಾರತಿ ನೆನೆ ಸಿಕ್ಕಿದ್ದ, ಅವನಿಗೆ ಮುಖಕ್ಕೆ ಚೆನ್ನಾಗಿ ಮಂಗಳಾರತಿ ಮಾಡ್ಬಿಟ್ಟೆ ಅಂತ. ಇನ್ನು ಸಾಧು ಸಂತ ಅನ್ನೋ ಪದ ಅಂತ ಕೇಳಲೇಬೇಡಿ. ಸಾಧು ಅಂದ್ರೆ ಯಾರು? ಪಾಪ ದಡ್ಡ ಪೆದ್ದ ಏನೋ ತಿಳುವಳಿಕೆ ಹೇಳಿದ್ದವನಿಗೆ ನಾವೇನಂತೀವಿ? ಅಯ್ಯೋ ಪಾಪ ಅವನು ತುಂಬಾ ಸಾಧು ಅಂತ. ಬರೀ ಇಷ್ಟಕ್ಕೆ ನಮ್ಮ ವ್ಯಾಖ್ಯಾನ ನಿಲ್ಲೋದಿಲ್ಲ. ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಹೇಳ್ತಾರೆ, ನಾವೊಂದು 3,000 ಕೊಟ್ಟು ಎಮ್ಮೆ ತಂದಿದ್ದೀವ್ರಿ, ಆ ಎಮ್ಮೆ ತುಂಬಾ ಸಾಧು, ನಮಗೆ ಎಮ್ಮೆನೂ ಸಾಧು, ಪೆದ್ದನೂ ಸಾಧು. ಸಾಧು ಸಂತ ಹರಿದಾಸ ಅನ್ನುವಂಥ ಪದಕ್ಕೆ ವಿಶೇಷವಾದಂಥ ಅರ್ಥ ಇದೆ. ಯಾರು ಹರಿದಾಸರು, ಯಾರು ಸಾಧುಗಳು? ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶಿನಃ ಅನುಪ್ರಜಾಮ್ಯಕಂ ನಿತ್ಯಂ ಭೂಯಯೇ ತಂಘ್ರಿರೇಣುಭಿಃ. ಯಾವನು ನಿರಪೇಕ್ಷನು, ಯಾವನು ಮೌನಿಯು, ಯಾವನು ಅಂತರಂಗದಲ್ಲಿ ಭಗವಂತನ ಸ್ವರೂಪವನ್ನ ಕುರಿತು ಚಿಂತನೆ ಮಾಡ್ತಾನೋ ಅಂತವನ ಹಿಂದೆ ಪರಮಾತ್ಮ ತಿರುಗುತ್ತಾ ಇರ್ತಾನೆ. ಸಾಗರನ ಮಗಳರಿಯದಂತೆ ಸರಾಗದಲ್ಲಿ ಸಂಚರಿಸುತ್ತಿರುವ ಉದ್ಯೋಗವೇನು ನಿಮಿತ್ತವಾವುದು? ಭಾಗವತರಾದವರ ಪೊರೆಯುವನಾಗಿ ಸಂಚರಿಸುತ್ತಿಗೆ, ನಿನ್ನ ಸಮಾಗಮವ ಬಯಸುವೆನು, ರಕ್ಷಿಸು ನಮ್ಮ ನನವರತ ಅಂತ ನಮ್ಮ ಕನಕದಾಸರು ಹೇಳುತ್ತಾರೆ. ಇದೇ ಮಾತನ್ನ ಜಗನ್ನಾಥದಾಸರು ಹೇಳ್ತಾರೆ. ಮನವಚನ ಕತಿ ದೂರ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ. ಪರಮಾತ್ಮ ಮನವಚನ ಕತಿ ದೂರ ನಿನೆವರನ್ನನುಸರಿಸಿ ತಿರುಗುವನು, ಜಾಹ್ನವಿ ಜನಕ ಜನರೊಳಗಿದ್ದು ಸಲಹುವ ಜಗದುದರ ತಾನು. ಘನಮಹಿಮ ಗಂಗೆಯನುತ ಗಾಯನವ ಕೇಳುತ್ತ ಗಗನಚರವಾಗ ನದಿಬೌಕ ಸರೊಡನೆ ತಿರುಗುವ ಮನೆ ಮನಗಳಲ್ಲಿ. ಇಂತಹ ಪರಮಾತ್ಮನ ಭಕ್ತಿ ಸಾಧನೆಯಲ್ಲಿ ಭಗವಂತನ ಮೇಲಿನ ನಿಷ್ಠೆಗೆ ಪ್ರಾಧಾನ್ಯ. ಹರಿದಾಸರು ಅಂದ್ರೆ ಯಾರು? ತಂದೆ ತಾಯಿ ಗುರು ಬಂಧು ಆಪ್ತವೆಲ್ಲವೂ ಪರಮಾತ್ಮನೇ ಎಂಬುದಾಗಿ ತಿಳಿದು ಕೂತಾಗ ನಿಂತಾಗ ನಡೆವಾಗ ನುಡಿವಾಗ ನಾವು ಮಾಡುವಂಥ ಶಾರೀರಿಕವಾದ ಮಾನಸಿಕವಾದ ಎಲ್ಲ ಪ್ರವೃತ್ತಿಗಳನ್ನ ಪರಮಾತ್ಮನತ್ತ ಸಮಾವೇಶಗೊಳಿಸೋರೇ ನಿಜವಾದಂಥ ಹರಿದಾಸರು. ಕಂಡ ಕಂಡಲ್ಲಿ ವಿಶ್ವರೂಪವ ಕಾಂಬರೋ, ಉಂಡು ಉಣಿಸದುದೆಲ್ಲ ಹರೇ ನಿನ್ನ ಯಜ್ಞವೆಂಬರೋ, ನಗುವರೋ
ರೋಧಿಸುವರೋ ನಾಟ್ಯವಾಡುವರೋ, ಬಗೆಯರೋ ಭಾಗ್ಯ ಬಡತನ ಭಾಗವತರು, ತೆಗೆಯರೋ ನಿನ್ನಲ್ಲಿ ಮನವೊಮ್ಮೆಯಾದರು, ಜಗನ್ನಾಥ ವಿಠಲ ನಿನ್ನವರೇನು ಧನ್ಯರು ಅಂತ ಕೊಂಡಾಡ್ತಾರೆ ನಮ್ಮ ಜಗನ್ನಾಥದಾಸರು. ಇಂಥ ಹರಿದಾಸರಲ್ಲಿ ಅಗ್ರಗಣ್ಯರಾದವರು ವಿಜಯದಾಸರು. ಭಗವದಾಜ್ಞೆಯಂತೆ ಭೃಗುಮುನಿಗಳೇ ವಿಜಯದಾಸರಾಗಿ ಅವತಾರ ಮಾಡಿ ಹರಿದಾಸ ಪರಂಪರೆಯನ್ನು ಬೆಳೆಸ್ತಾರೆ. ಕೇವಲ ತಾವು ಒಬ್ಬರು ಹರಿದಾಸರಾದರೆ ಪ್ರಯೋಜನ ಇಲ್ಲ, ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನೂರಾರು ಜನ ಹರಿದಾಸರನ್ನು ಅವರು ತಯಾರು ಮಾಡ್ತಾರೆ. ಶ್ರೀಮದಾಚಾರ್ಯರ ಅನುಭವವಾದ ತತ್ವಗಳನ್ನು ಸಾವಿರಾರು ಪದಪದ್ಯ ಸುಳಾದಿಗಳ ಮೂಲಕ ವಿಜಯದಾಸರು ಜಗತ್ತಿಗೆ ಹಂಚುತ್ತಾರೆ. ಇಂಥ ವಿಜಯದಾಸರ ಸ್ಮರಣೆ ಮಾಡುವಂತಹ ದಿನ ಇದೆಯಲ್ಲ, ಆ ದಿನವೇ ಮಂಗಳಕರವಾದಂತಹ ದಿನ. ಈ ವಿಜಯದಾಸರು ಅಂದ್ರೆ ಯಾರು? ವಿಜಯರಾಯರ ಭಜಿಸೋ ಹೇ ಮನುಜನೆ, ವಿಜಯರಾಯರ ಭಜಿಸೋ. ಮೊದಲು ಭೃಗುಮುನಿ ರೂಪದಿ ಶೀಘ್ರದಿ ಹೋಗಿ ಬರಲು ಶ್ರೀಹರಿ ಲೋಕದಿ. ವಿಧಿ ವಿಷ್ಣು ಶಿವರುಳ್ಳು ಪದುಮನಾಭನಕ್ಕಿಂತ, ವಿಧಿ ವಿಷ್ಣು ಶಿವರುಳ್ಳು ಪದುಮನಾಭನಕ್ಕಿಂತ ಅಧಿಕರಿಯೆಂದು ನಾರದ ಮುನಿಗರುಹಿದ ವಿಜಯರಾಯರ ಭಜಿಸೋ. ವಿಜಯದಾಸರ ಹರಿಕಥೆ ಸರಿಯಾಗಿ ಮಾಡಿದ್ರೆ 3 ದಿವಸ ಮಾಡ್ಬೋದು. ಅಲ್ಲ, ನನ್ನ ಯೋಗ್ಯತೆಗೆ ಹೇಳಿದ್ದಷ್ಟೇ. ಬೇರೆಯವರು ವರ್ಷಾನುಗಟ್ಟಲೆ ಮಾಡ್ತಾರೆ. 3 ದಿವಸ ಮಾಡ್ಬೋದು, ಅಥವಾ 3 ಗಂಟೆ ಸಮಯನಾದ್ರೂ ಬೇಕು. ಆದ್ರೆ ಇಲ್ಲಿ ಕೇವಲ 1 ಗಂಟೆ ಸಮಯದಲ್ಲಿ ಹೇಳೋದು ಬಹಳ ಕಷ್ಟ. ಅವರ ಪದಪದ್ಯ ಸುಳಾದಿಗಳು ಬೇಕಾದಷ್ಟು ಸಾವಿರಾರು ಹಾಡುಗಳಿವೆ. ಅದರಲ್ಲಿ ನಾನೆಲ್ಲ ಕೇವಲ ಒಂದೊಂದು ಪದದಲ್ಲಿ ಒಂದೊಂದು ನುಡಿ ಮಾತ್ರ ಹೇಳ್ತೀನಿ. ಯಾಕೆಂದ್ರೆ ಸಮಯಾವಕಾಶ ಇಲ್ಲದೆ ಇರೋ ಕಾರಣ ಬಹಳ ಸಂಕ್ಷಿಪ್ತವಾಗಿ ಕಥೆ ಮಾಡಬೇಕಾಗಿದೆ. ಅದೆಲ್ಲ ಮಾಡೋರ ಮೇಲೆ ಹೋಗುತ್ತೆ. ರಾಮಾಯಣದ ಹರಿಕತೆ ಒಂದು ಕಡೆ, ಒಬ್ರು ಹರಿದಾಸರು 1 ವರ್ಷ ಮಾಡಿದ್ರಂತೆ. ಒಬ್ಬ ಊರಿನ ಮಹಾರಾಜ ಹರಿಕತೆ ಮಾಡಿಸ್ತಾ 1 ವರ್ಷ. ಅವನಿಗೆ ಮತ್ತೊಮ್ಮೆ ರಾಮಾಯಣ ಕೇಳಬೇಕು ಅಂತ ಆಸೆ ಆಯ್ತು. ದಾಸರೇ, ಇನ್ನೊಂದು ಸಾರಿ ರಾಮಾಯಣ ಮಾಡಿ, ಆದ್ರೆ ಈಗ 1 ವರ್ಷ ಸಮಯ ಇಲ್ಲ, ದಯವಿಟ್ಟು 6 ತಿಂಗಳಿಗೆ ಮಾಡ್ಬೇಕು. 6 ತಿಂಗಳಿಗೂ ಮಾಡಿದ್ರು ದಾಸರು. ಮತ್ತೊಮ್ಮೆ ಮಾಡಿ 3 ತಿಂಗಳಿಗೆ ಮಾಡಿ, 3 ತಿಂಗಳಿಗೂ ಮಾಡಿದ್ರು. ಇನ್ನೊಮ್ಮೆ ಕೇಳಬೇಕು, 3 ದಿನಕ್ಕೂ ಮಾಡಿ. 3 ದಿನಕ್ಕೂ ಆಯ್ತು, 3 ಗಂಟೆಗೂ ಆಯ್ತು, 3 ಗಳಿಗೆಗೂ ಮಾಡಿ ಎಂದ ರಾಜ. ಮತ್ 3 ಗಳಿಗೆಗೂ ಮಾಡಿದ್ರು. ಈ ಹರಿದಾಸರನ್ನ ಪರೀಕ್ಷೆ ಮಾಡ್ಬೇಕು ಅಂತ ರಾಜ ಅಂದ, ಸ್ವಾಮಿ ಇನ್ನೊಂದು ಸಾರಿ ಅದೇ ರಾಮಾಯಣದ ಕಥೆ ಮಾಡಿ, ಈಗ ಹೆಚ್ಚಿಗೆ ಅವಕಾಶ ಇಲ್ಲ, 3 ಕ್ಷಣದಲ್ಲಿ ಮಾಡ್ಬಿಡ್ಬೇಕು. ಟಕ್ 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 ಅನ್ನೋದ್ರಲ್ಲಿ ಮುಗ್ದೇ ಹೋಗ್ಬಿಡ್ಬೇಕು. 3 ಸೆಕೆಂಡ್, 3 ಕ್ಷಣ. ದಾಸರು ನಿಂತರು. ಕಂದ ತಂದ ಕೊಂದ ಬಂದ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ದಾಸರು ಕೂತೇ ಬಿಟ್ರು. ಇದೇನ್ ದಾಸರೇ, ಕತೆ ಮುಗ್ದೋಯ್ತಾ? ಆಗ್ಲೇ ಮುಗ್ದೋಯ್ತಲ್ಲ. ಅದೇನ್ ಕಂದ ತಂದ ಕೊಂದ ಬಂದ ಅಂದ್ರಿ? ಮುಗಿದ ಕತೆ ಅಷ್ಟೇ ಕಣಪ್ಪ. ಸಮಯ ಎಷ್ಟಿದೆ ಅಷ್ಟಕ್ಕೆ ಮಾಡ್ತೀವಿ, ನಮ್ದೇನು. ಅದೇನು ಸ್ವಲ್ಪ ವಿವರವಾಗಿ ಹೇಳಿ ಅಂದ್ರೆ, ದಶರಥಗೆ ಕಂದನಾಗಿ ಬಂದ, ಪಣದಲ್ಲಿ ಗೆದ್ದು ಸೀತೆಯ ವರಿಸಿ ತಂದ, ದುರುಳ ರಾವಣನ ಕೊಂದ, ತಿರುಗಿ ಅಯೋಧ್ಯೆಗೆ ಬಂದ. ನೋಡಪ್ಪ, ಮಾಡಿದ್ರೆ 3 ವರ್ಷನೂ ಮಾಡ್ಬೋದು. ನೀನು ಕೊಟ್ಟಿದ್ದ ಸಮಯದಲ್ಲಿ ನಾವು ಮುಗಿಸಿದೀವಿ ಇಂದ್ರು ದಾಸರು. ಹಾಗೆ ಈಗ ವಿಜಯದಾಸರ ಕಥೆನೂ ನಾನು ಕಂದ ತಂದ ಕೊಂದ ಬಂದ ಅಂತ ಮಾಡ್ದಂಗೆ ಮಾಡಬೇಕಾಗಿದೆ. ತಾವು ದಯವಿಟ್ಟು ಅನ್ಯಥಾ ಭಾವಿಸಬಾರ್ದು. ಈ ವಿಜಯದಾಸರು ಯಾರು? ಮೊದಲು ಭೃಗುಮುನಿ ರೂಪದಿ, ಭೃಗು ಮಹಾಮುನಿಗಳ ಅಂಶದಿಂದ ಅವತಾರ ಮಾಡಿದಂಥವರು. ಪರಮಾತ್ಮನಿಗೆ ಅತ್ಯಂತ ಪ್ರಿಯರು, ಪರಮಾಪ್ತರು. ಒದೆದೊಡೊಲಿದವರುಂಟೆ, ಇವರು ಒದ್ದರೂ ಪರಮಾತ್ಮ ಇವರಿಗೆ ಅನುಗ್ರಹ ಮಾಡುತ್ತಲ್ಲ. 3 ಮೂರ್ತಿಗಳಾದ ತ್ರಿಮೂರ್ತಿಗಳಲ್ಲಿ ಹರಿಯೇ ಸರ್ವೋತ್ತಮನೆಂದು ನಿರೂಪಿಸಿದಂತಹ ಪುಣ್ಯಾತ್ಮರು ಈ ಭೃಗು ಋಷಿಗಳು. ಅದಕ್ಕೆ ವಿಭೂತಿ ಯೋಗದಲ್ಲಿ ಪರಮಾತ್ಮ ಶ್ರೀಮದ್ ಭಗವದ್ಗೀತೆಯಲ್ಲಿ ತಿಳಿಯಪಡಿಸ್ತಾನೆ, ಮಹರ್ಷೀಣಾಂ ಭೃಗುರಹಂ. ಋಷಿಗಳಲ್ಲಿ
ನಾನು ಭೃಗುವಾಗಿದ್ದೇನೆ ಅಂತಾನೆ ಪರಮಾತ್ಮ. ಯಾಕೆಂದ್ರೆ ಅವನಿಗೆ ಅತ್ಯಂತ ಪ್ರೀತಿ. ನಾರದರ ನಂತರ 15ನೇ ಕಕ್ಷೆಯಲ್ಲಿ ಬರತಕ್ಕಂಥ ಮಹಾನ್ ಪುಣ್ಯ ಚೇತನರು, ಅಗ್ನಿ ದೇವರಿಗೆ ಸಮಾನರಾದವರು, ಅಗ್ನಿಯಂತೆ ತೇಜಸ್ವಿಗಳು, 18 ಬ್ರಹ್ಮಕಲ್ಪ ಸಾಧನೆ ಮಾಡಿರುವ ಇವರು ಬಿಂಬರೂಪಿ ಹರಿಯನ್ನ ಸಾಕ್ಷಾತ್ಕಾರವಾಗಿ ದರ್ಶಿಸಿದಂತಹ ಪುಣ್ಯಾತ್ಮರು. ಇದೇ ಭೃಗು ಋಷಿಗಳು ತ್ರೇತಾಯುಗದಲ್ಲಿ ಸುರಲೀಲನೆಂಬ ಕಪಿಯಾಗಿ ರಾಮದೇವರ ಸೇವೆ ಮಾಡುತ್ತಾರೆ. ದ್ವಾಪರ ಯುಗದಲ್ಲಿ ನಿಕಂಪನನೆಂಬ ಯಾದವರಾಗಿ ಕೃಷ್ಣನ ಸೇವೆ ಮಾಡುತ್ತಾರೆ. ಕಲಿಯುಗದಲ್ಲಿ ಪುರಂದರದಾಸರ ಮನೆಯಲ್ಲಿ ಆಕಳ ಕರುವಾಗಿ ಹುಟ್ಟಿ ನಂತರ ಪುರಂದರದಾಸರ ಕಡೆಯ ಮಗ ಮಧ್ವಪತಿ ದಾಸರ ಒಂದು ಅವತಾರವೇ ನಮ್ಮ ವಿಜಯದಾಸರು ಅಂತ ಹೇಳ್ತಾರೆ. ಕಡೆಯ ಮಗ ಮಧ್ವಪತಿ, ಪುರಂದರದಾಸರ ಕಡೆಯ ಮಗ. 4,75,000 ಕೃತಿಗಳನ್ನು ರಚಿಸಿ ಶ್ರೀಹರಿಗೆ ಸಮರ್ಪಿಸಿದಂತಹ ಪುರಂದರದಾಸರು 5 ಲಕ್ಷ ಕೃತಿಗಳನ್ನ ತಾವು ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿರ್ತಾರೆ. 25,000 ಕೃತಿ ಕಡಿಮೆ ಆಗುತ್ತೆ. ಮಗನೇ, ನಾವು ಮೇಲೆ ಕರೆ ಬರ್ತಾ ಇದೆಯಪ್ಪ, ನಾವು ನಮ್ಮ ಲೋಕಕ್ಕೆ ಹೋಗೋ ಕಾಲ ಬಂತು, ನಾವು ಮಾಡದೇ ಇರುವಂತ ಕೃತಿಯನ್ನ ಅಂದ್ರೆ ಇನ್ನು 25,000 ಕೃತಿಯನ್ನ ನೀನು ಪೂರ್ಣ ಮಾಡು ಅಂತ. ಮಗನಾದ ಮಧ್ವಪತಿ ವಿಠಲ ಹೇಳ್ತಾನೆ, ತಂದೆಯವರೇ, ನೀವೇನೋ ನಾರದ ಅಂಶರು, ನೀವು ಬಾಯಿ ತೆಗೆದರೆ ಪದ, ನಿಮ್ಮಲ್ಲಿ ಸುಳಿದಿದ್ದೇ ಸುಳಾದಿ, ನೀವು ಹೇಳಿದ್ದೇ ಉಗಾಭೋಗ ಆಯ್ತು, ನಾನು ಆ ರೀತಿ ಮಾಡೋಕ್ ಸಾಧ್ಯವೇ? ಈ ಜನ್ಮದಲ್ಲಿ ನನ್ನಿಂದ ಸಾಧ್ಯವೇ ಅಂತಾನೆ. ಈ ಜನ್ಮದಲ್ಲಿ ಅಲ್ಲದೆ ಹೋದ್ರೆ ಮುಂದಿನ ಜನ್ಮದಲ್ಲಿ ಮಾಡು ಅಂದ್ರು. ಹೀಗೆ ನೀತಿ ಎಲ್ಲವನ್ನರಿತು ನಿಗಮ ವೇದ್ಯನ ನಿತ್ಯವಾದ ಸುತನಲ್ಲಿ ಹನ ವರ್ಣಿಸುತ್ತಲಿ ಗೀತ ನರ್ತನದಿಂದ ಕೃಷ್ಣನ್ನ ಪೂಜಿಸುವ ಪೂತಾತ್ಮ ಪುರಂದರ ದಾಸರ ಆಜ್ಞೆಯಂತೆ ಅವರ ಮಗನಾದಂತ ಮಧ್ವಪತಿ ದಾಸರೇ ತುಂಗಾ ತಟಾಕದ ಚೀಕಲ ಪರವೆ ಎನ್ನುವಂತಹ ಗ್ರಾಮ, ಶ್ರೀಪಾದ ರಾಜರಿಂದ ಪ್ರತಿಷ್ಠಿತವಾದ ಅಶ್ವತ್ಥ ನರಸಿಂಹ ಕ್ಷೇತ್ರದಿಂದ ಪವಿತ್ರವೆನಿಸಿರುವಂತಹ ಚೀಕಲ ಪರವೆ ಎನ್ನುವಂತಹ ಗ್ರಾಮದಲ್ಲಿ ಕಡು ಬಡವರ ಮನೆಯಲ್ಲಿ ವಿಜಯದಾಸರ ಅವತಾರವಾಗುತ್ತೆ. ಅತೀವ ಬಡತನ, ಕಷ್ಟ ಅಂದ್ರೆ ಕಷ್ಟ. ಆದ್ರೆ ಬಡತನ ಬಂದ್ರೆ ಏನು ಬೇಜಾರಿಲ್ಲ. ಯಾಕೆ ಅಂತೀರಾ? ಬಡತನವು ಬರಲದೆ ಭಗವದ್ ಭಜನೆಯ ಯೋಗ. ಸಡಗರದಲ್ಲಿಪ್ಪುದೇ ಶ್ರೀಶನಾಜ್ಞೆ, ಮೈಮರೆತು ಮಲಗುವುದೇ ಮಹಿತಗೆ ನಮಸ್ಕಾರ, ಕೈ ಮೇಲೆ ಹೋಗಿದ್ದು ಕೃಷ್ಣಾರ್ಪಣ. ಇದೆಲ್ಲ ವಿಜಯದಾಸರ ಮಾತುಗಳೇ. ಬಡತನ ಬಂದ್ರೆ ಸಾಮಾನ್ಯವಲ್ಲ, ಎಲ್ರಿಗೂ ಬರಲ್ವಂತೆ. ಭಗವಂತನ ಭಜನೆ ಮಾಡುವಂತ ಯೋಗ ಇರೋರಿಗೆ ಮಾತ್ರ ಬಡತನ ಬರುತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಹರಿಯ ಸ್ಮರಣೆ ನಮಗೆ ಸದಾ ಇರುತ್ತೆ. ಐಶ್ವರ್ಯದ ಮದ ಬಂದರೆ ಪರಮಾತ್ಮನ ವಿಸ್ಮೃತಿ ಉಂಟಾಗಿ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ನಾವು ಪಡೆಯದೆ ಹೋಗ್ಬಿಡ್ತೀವಿ. ಇಲ್ಲೇನಾಗಿದೆ? ಕಡು ಬಡವರ ಮನೆಯಲ್ಲಿ ವಿಜಯದಾಸರು ಅವತಾರ ಮಾಡ್ತಾರೆ. ಬಹಳ ಕಷ್ಟ, ಹೊಟ್ಟೆಗೆ ಇಲ್ಲ, ಪರದಾಟ. ಸುಮಾರು 16 ವರ್ಷದವರೆಗೂ ಅವರು ಬಹಳ ಕಷ್ಟಪಡ್ತಾರೆ. ಒಂದು ತುತ್ತು ಅನ್ನಕ್ಕೂ ತುಂಬಾ ಕಷ್ಟ. ಇಂತಹ ಸನ್ನಿವೇಶ, ಇದನ್ನೆಲ್ಲ ಬಡತನ ಅನ್ನೋದೇನು ದೊಡ್ಡ ವಿಚಾರ ಅಲ್ಲ. ಅದಕ್ಕೆ ನಾನು ಇದನ್ನ ಸಂಕ್ಷಿಪ್ತ ಮಾಡಿಬಿಡ್ತೀನಿ. ವಿಜಯದಾಸರ ತಂದೆ ತುಂಬಾ ಬಡವರು. ಇವರ ತಾಯಿ ಕೂಸಮ್ಮ, ತಂದೆ ಶ್ರೀನಿವಾಸಪ್ಪ ಅನ್ನೋ ಪುಣ್ಯ ದಂಪತಿಗಳ ಉದರದಲ್ಲಿ ಅವತಾರ ಮಾಡ್ತಾರೆ. ಚಿಕ್ಕಂದಿನಲ್ಲಿ ನಾನಾ ರೀತಿಯ ಕಷ್ಟಗಳನ್ನೆಲ್ಲ ಅನುಭವಿಸ್ತಾರೆ. ಕೂಸಮ್ಮನ ಅಣ್ಣ ರಾಘವೇಂದ್ರ ರಾಯ ಅಂತ ಆತ ದೊಡ್ಡ ಒಂದು ಪದವಿಯಲ್ಲೆಲ್ಲ ಇರ್ತಾನೆ, ಭಾರಿ ಶ್ರೀಮಂತ. ಅವನ ಮನೆಯಲ್ಲೇ ಊಟಕ್ಕೆ ಹೋದಾಗ ವಿಜಯದಾಸರಿಗೆ ಬಹಳ ಅವಮಾನವಾಗಿ, ಊಟಕ್ಕೆ ಅಂತ ಪಾಪ ಕೂತಿರ್ತಾರೆ, 8 ದಿನ ಹೊಟ್ಟೆಗಿರಲ್ಲ, ಬಹಳ ಕಷ್ಟ. ಒಂದು ತುತ್ತು ಊಟ ಪರಮಾತ್ಮ ಕೊಟ್ಟನಲ್ಲ ಅಂತ ಕೂತು ಇನ್ನೇನು ಸ್ವೀಕಾರ ಮಾಡಬೇಕು, ಅಷ್ಟರಲ್ಲಿ ಅವರ ಸೋದರ ಮಾವ ನೋಡ್ಬಿಡ್ತಾರೆ. ಏನೋ ಕೂಸಿ ಮಗ ದಾಸ, ಆಗಲೇ ಬಂದು ಊಟ ತಿನ್ನೋ ಕೂತ್ಬಿಟ್ಯ, ಹೇಗೆ ಬಾಯಿಲಿ ಗಂಧ ತೇಯೋ ಕೆಲಸ ಇದೆ ಅಂತ ಕರೆದು ಅವರ ಸಂಜೆಯವರೆಗೂ ಗಂಧ ತೇಯಿಸ್ತಾರೆ. ಪಾಪ ಒಂದು ಲೋಟ ನೀರಿಲ್ಲ, ಗಂಧ ತೇದು ಸುಸ್ತಾಗುತ್ತೆ. ಹೊರಗೆ ಬಂದು ನೋಡಿದ್ರೆ ಎಲ್ಲ ಊಟ ಗೀಟ ಮುಗಿದು ಹೋಗಿ ಎಂಜಲಿ ಎಲೆ ಎತ್ತೋರು ಉಂಡು ಹೋಗಾಗಿರುತ್ತೆ. ಅಯ್ಯೋ, ಇಂಥ ಪಾಪದ ಕೂಳನ್ನ ನಾನು ಉಣ್ಣಬೇಕೆ? ಜಗದೊಡೆಯನಾದ ಕೃಷ್ಣನೇ ಇಷ್ಟೊಂದು ಅವಮಾನವಾಗಿ ಹೋಯ್ತಲ್ಲ. ಗೇನುಡಲು ಬರುವುದಕ್ಕೆ ಹೋಗಿ ಪರರನು ಪಂಚ ಬಾಣ ಸಮ
ನಿರ್ದಯನಾಗಿ. ಬಹಳ ದುಃಖವಾಗಿಬಿಡುತ್ತೆ. ಪುರಂದರದಾಸರ ಮಾತನ್ನ ನೆನಪಿ ಮಾಡಿಕೊಳ್ತಾರೆ. ಇನ್ನು ನಾನು ಮನೆಗೆ ಹೋಗೋದು ಬೇಡ ಅಂತ ಹಾಗೆ ಬರ್ತಾ ಇರ್ತಾರೆ. ಆಗ ಚಾಗಿ ಅನ್ನೋ ಗ್ರಾಮ, ಕೇಶವರಾಯ ಅನ್ನೋ ಬ್ರಾಹ್ಮಣ ನಮ್ಮ ದಾಸಪ್ಪನನ್ನ ಕರೆದು ಹೊಟ್ಟೆ ತುಂಬ ಊಟ ಹಾಕಿ ಕೈಗೊಂದು ಕಾಸು ದಕ್ಷಿಣೆಯನ್ನು ಕೊಟ್ಟ. ಮನುಷ್ಯ ಜನ್ಮದ ಸಾರ್ಥಕತೆ ಇದೆ ಏನು? ಹರಿಯಾತ್ರೆ ಮಾಡಲಿಲ್ಲ, ಹರಿಮೂರ್ತಿ ನೋಡಲಿಲ್ಲ, ಹರಿದಾಸರ ದರ್ಶನವಿಲ್ಲ, ಸರ್ವಜ್ಞ ರಾಯರು ವಿರಚಿಸಿದ ಗ್ರಂಥಗಳ ದರ್ಶನವ ಮಾಡಲೇ ಇಲ್ಲ, ನನ್ನ ಜನ್ಮ ವ್ಯರ್ಥವಾಗ್ತಾ ಇದೆ ಅಂತ ಹೇಳಿ ನೇರವಾಗಿ ನಡೀತಾ 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 ವಿಜಯದಾಸರು ಕಾಶಿನಗರಕ್ಕೆ ಹೊರಟೋಗ್ತಾರೆ. ಆಗ 16 ವರ್ಷ ವಯಸ್ಸು ವಿಜಯದಾಸರಿಗೆ. ಕಾಶಿನಗರಕ್ಕೆ ಹೋಗಿ 4 ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ. ಅನೇಕ ಸಾಧು ಸಜ್ಜನ ಸಂತರ ಒಂದು ದರ್ಶನವಾಗುತ್ತೆ. ಒಳ್ಳೊಳ್ಳೆ ವಿಚಾರಗಳನ್ನೆಲ್ಲ ತಿಳ್ಕೊಳ್ತಾರೆ. ಆಮೇಲೆ ಆ ಸಾಧು ಸಂತರೆಲ್ಲ ದಕ್ಷಿಣದ ಕಡೆ ಬರ್ತಾ ಇದ್ರೆ ವಿಜಯದಾಸರು ಅವ್ರ ಜೊತೆಗೆ ಬರ್ತಾರೆ, ತಮ್ಮೂರಿಗೆ ಬರ್ತಾರೆ. ತಮ್ಮ ಮನೆಯಲ್ಲೇ ಬಂದು ಭಿಕ್ಷೆ ಬೇಡ್ತಾರೆ. ಮಗನೇ ಅಂತ ತಾಯಿ ಓಡಿ ಬಂದು ಮಗನನ್ನ ತಪ್ಪಿಕೊಳ್ತಾ ಇದ್ದಾಳೆ. ಜೊತೆಯಲ್ಲಿರುವಂತಹ ಸಾಧು ಸಂತರು ಸನ್ಯಾಸಿಗಳೆಲ್ಲ ಹೇಳ್ತಾರೆ, ಏನಪ್ಪಾ ದಾಸಪ್ಪ, ತಂದೆ ತಾಯಿ ತಮ್ಮಂದ್ರು ಎಲ್ಲರನ್ನೂ ಇಟ್ಟುಕೊಂಡು ನೀನು ಈ ರೀತಿ ಊರು ಬಿಟ್ಟು ಬರೋದೆ? ಇರಬೇಕು ಇಲ್ಲದಿರಬೇಕು, ಹರಿದಾಸರು ಸಂಸಾರದೊಳಗೆ ನೀರಿನ ಮೇಲೆ ದೋಣಿ ಇದ್ದ ಹಾಗೆ ಹರಿದಾಸರು ಸಂಸಾರದಲ್ಲೇ ಇರಬೇಕು ಅಂತ. ದೋಣಿ ಒಳಗಡೆ ನೀರು ಬಂದ್ರೆ ಏನಾಗುತ್ತೆ? ದೋಣಿ ಮುಳುಗಿ ಹೋಗುತ್ತೆ. ನೀರಿನ ಮೇಲೆ ದೋಣಿ ಇದ್ದ ಹಾಗೆ ನಾವು ನೀವು ಎಲ್ಲ ಇರಬೇಕು. ಕಲ್ಲಾಗಿ ಇರಬೇಕು ಕಠಿಣ ಭಾವ ತೊರೆಯೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವರಳು, ಮೆಲ್ಲನೇ ಮಾಧವನ ಮನವ ಮೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ. ಇದು ಭಾಗ್ಯ, ಇದು ಭಾಗ್ಯ, ಇದೇ ಭಾಗ್ಯವಯ್ಯ ಅಂತ ಪುರಂದರದಾಸರು 3 ಸಾರಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಆಮೇಲೆ ದಾಸಪ್ಪ ತಂದೆ ತಾಯಿಗಳ ಜೊತೆ ಇರುವಾಗ ಉತ್ತಮ ವಂಶದ ಕನ್ಯೆಯನ್ನು ತಂದು ಮದುವೆ ಮಾಡ್ತಾರೆ. 16 ವರ್ಷ ಸಂಸಾರ ಮಾಡ್ಕೊಂಡಿರ್ತಾರೆ. ಸಂಸಾರದಲ್ಲಿ ಆಸಕ್ತಿ ಇಲ್ಲ. ಒಬ್ಬ ಮಗ ಹುಟ್ಟಿ ಸತ್ತು ಹೋದ, ತಂದೆ ತಾಯಿಗಳು ತೀರಿ ಹೋದ್ರು. ಕಡೆಗೆ ಅನೇಕ ಜನ ಕಾಶಿ ಕಡೆ ಮತ್ತೆ ಹೋಗ್ತಾ ಇರ್ತಾರೆ. ಮತ್ತೊಮ್ಮೆ 2ನೇ ಬಾರಿ ಕಾಶಿ ಯಾತ್ರೆಗೆ ಹೊರಡ್ತಾ ಇದ್ದಾರೆ ವಿಜಯದಾಸ. ಯಾತ್ರೆ ಮಾಡೋದು ಅಂದ್ರೆ ಸುಮ್ಮನೆ ತಿಂದು ಕುಡಿದು ಮೋಜು ಮಾಡೋದು ಯಾತ್ರೆ ಅಲ್ಲ. ನಾವು ನೀವೆಲ್ಲ ಹೋಗ್ತೀವಲ್ಲ, ಬರೀ ಟೂರ್ ಹೋಗೋದು ಅಂತ, ಬರೀ ತಿನ್ನೋದು ಕುಡಿಯೋದೇ ಯೋಚನೆ ನಮ್ಗೆ. ಕಾಶಿ, ವಾರಾಣಸಿ, ಕಂಚಿ, ಕಾಳಹಸ್ತಿ, ರಾಮೇಶ್ವರ, ಯೇಸು ದೇಶ ತಿರುಗಿದರು ಬಾಹುವೇನು ಅಂತ ಕೇಳ್ತಾರೆ ನಮ್ಮ ಕನಕದಾಸ. ಇಷ್ಟೆಲ್ಲ ದೇಶ ಸುತ್ತದೆಯಲ್ಲ, ಎಲ್ಲಾದ್ರೂ ದೇವರು ಸಿಕ್ಕದ್ನೆ ಅವನೇಲಿಂದ ಸಿಕ್ಕಬೇಕು. ಬರೀ ಅಲ್ಲಿ ಇಲ್ಲಿ ಹೋಗೋ ಚಿಂತೆನೆ ಜಾಸ್ತಿ ನಮ್ಗೆ. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃ ಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾಳ್ದುದಕ್ಕೆ ಅಂತ ಜಗನ್ನಾಥದಾಸರು ಒಂದು ಕಡೆ ಹೇಳ್ತಾರೆ. ಆ ರೀತಿ ಯಾತ್ರೆ ಮಾಡಬೇಕು. ಕಾಶಿ ನಗರಕ್ಕೆ ಬಂದು ಅನೇಕ ಕಲವಾಸವಾಗಿರುವಾಗ ಒಂದು ದಿನ ಬೆಳಗಿನ ಜಾವದ ಕನಸಿನಲ್ಲಿ ಕಾರ್ತೀಕ ಶುದ್ಧ ಪೌರ್ಣಮಿಯ ದಿನ ಪರಮಾತ್ಮನೇ ಪುರಂದರದಾಸರ ರೂಪದಿಂದ ಬರ್ತಾ ಇದ್ದಾನೆ. ಪರಮಾತ್ಮನೇ ಪುರಂದರದಾಸರ ರೂಪದಿಂದ ಬಂದು ದಾಸಪ್ಪನನ್ನ ಏಳಿಸಿ ವ್ಯಾಸ ಕಾಶಿಗೆ ಕರೆದೊಯ್ದು ಅನುಗ್ರಹ ಮಾಡ್ತಾ ಇದ್ದಾನೆ. ಚಂದ್ರನ ಶೀತಲ ಸುಧಾ ಕಿರಣ, ದಿವ್ಯವಾದ ಗಂಗಾ ನದಿಯ ಸನ್ನಿಧಾನ, ಪುರಂದರದಾಸರ ದರ್ಶನ, ಎಂತಹ ರೋಮಾಂಚನ! ಆನಂದವೋ ಆನಂದ. ದಾಸಪ್ಪನನ್ನು ಅನುಗ್ರಹಿಸಿ ದಿವ್ಯವಾದ ತಂಬೂರಿಯನ್ನ ಕೊಟ್ಟು ವಿಜಯ ವಿಠಲ ಎನ್ನುವಂತ ಅಂಕಿತವನ್ನ ಪ್ರದಾನ ಮಾಡಿ ವಿಜಯ ಎನ್ನುವಂತ ಬೀಜಾಕ್ಷರವನ್ನ ನಾಲಿಗೆಯಲ್ಲಿ ಪರಮಾತ್ಮನೇ ಬರೆದು ಆಶೀರ್ವಾದ ಮಾಡಿದಾಗ ವಿಜಯ ವಿಠಲನ್ನು ಒಲಿದು ಅವರು ವಿಜಯದಾಸರಾಗ್ತಾರೆ ಆ ಕ್ಷಣದಿಂದ. ಆಗಲೇ ಗುರು ಪುರಂದರದಾಸರಿದ್ದ ತಂಬೂರಿ ಮೀಟಿದರು, ಭವಾಬ್ಧಿ ದಾಟಿದರು, ತಾಳವ ತಟ್ಟಿದರು, ಲಜ್ಜೆಯ ಅಟ್ಟಿದರು, ಅರಿಷಡ್ ವರ್ಗಗಳನ್ನು ಕುಟ್ಟಿದರು, ವೈಕುಂಠದ ಬಾಗಿಲನ್ನು ತಟ್ಟಿದರು, ಗಾಯನವ ಪಾಡಿದರು, ಹರಿಮೂರ್ತಿ ನೋಡಿದರು. ವಿಜಯ ವಿಠಲನ ಪರಮಾನುಗ್ರಹದಿಂದ ಎಲ್ಲ ಛಂದೋದೇವತೆಗಳು ಶಾಸ್ತ್ರಜ್ಞಾನವನ್ನ ತಾನೇ ತಾನಾಗಿ ತಂದು ಒಪ್ಪಿಸ್ತಾ ಇದ್ದಾರೆ. ನೋಡಿ, ಅವರು ಯಾವ ಶಾಲೆಯಲ್ಲಿ ಓದ್ಲಿಲ್ಲ, ಎಲ್ಲೂ ಹೋಗಿ ಸಂಸ್ಕೃತ ವೇದ ಶಾಸ್ತ್ರ ಅವರೇನು ಕಲೀಲಿಲ್ಲ. ಯಾಕೆಂದ್ರೆ ಅವರ ಬಡತನದ ಕಷ್ಟದಲ್ಲಿ ಕಲಿಯೋದೆಲ್ಲಿಂದ ಬಂತು. ಆದರೆ ಪರಮಾತ್ಮನ ಪರಮಾನುಗ್ರಹದಿಂದ ನಿಮಿಷ ಮಾತ್ರದಲ್ಲಿ ವಿಜಯದಾಸರಿಗೆ ಎಲ್ಲ ಶಾಸ್ತ್ರಜ್ಞಾನಗಳು ಸಿದ್ಧಿಯಾಗ ದಾಸ ಪುರಂದರನ ಪಾದವನ್ನು ಹೊಂದಿದೆನೋ, ಏಸು ಜನ್ಮದ ಪುಣ್ಯಗಾಶಿ ಫಲಿಸಿತೋ ಎನಗೆ,
ಕಾಸಿಗಾಗದವನು ಈ ದಾಸ ಸಾಸಿರಕ್ಕೆ ಬೆಲೆಯಾದ ಅಂತ ವಿಜಯದಾಸರು ಹೇಳ್ತಾರೆ. ಆಗ ತಮ್ಮ ಪೂಜ್ಯ ಗುರುಗಳಾದಂಥ ಪುರಂದರ ದಾಸರನ್ನ ಈ ರೀತಿ ಸ್ತುತಿ ಮಾಡ್ತಾರೆ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಸದಸಿ ಜನಂಬಿಗೆ, ನಿಮ್ಮದೇ ಗುರು ಪುರಂದರ ದಾಸರೇ ನಿಮ್ಮ ಚರಣ ಸರಸಿ ಜನಂಬಿಗೆ. ಒಂದು ಅರಿಯದ ಮಂದಮತಿ ನಾನೆಂದು ನಿಮ್ಮನು ವಂದಿಪೆ, ಇಂದಿವೇಶನ ತಂದು ತೋರಿಸಿ ತಂದೆ ಮಾಡಿತು ಸತ್ಕೃಪೆ. ಗುರು ಪುರಂದರ ದಾಸರೇ ನಿಮ್ಮ ಚರಣ. ಅಜಭವಾದಿಗಳ ರಸನಾದ ವಿಜಯ ವಿಠಲನ ಧ್ಯಾನಿಭ, ನಿಜ ಸುಜ್ಞಾನವ ಕೊಡಿಸಬೇಕೆಂದು ಭಜಿಪೆನೋ ಕೇಳಿ ಗುರುವರ ಅಂತ ಗುರು ಪುರಂದರ ದಾಸರನ್ನ ಕೊಂಡಾಡ್ತಾರೆ. ವಿಜಯದಾಸರಿಗೆ ಯಾರು ಗುರುಗಳು ಅಂದ್ರೆ ಪುರಂದರ ದಾಸರೇ ಗುರುಗಳು. ಆ ಪುರಂದರ ದಾಸರಲ್ಲಿ ಅಂತರ್ಗತನಾಗಿರತಕ್ಕಂತಹ ಪರಮಾತ್ಮನೇ ಗುರುಗಳು. ಮುಂದೆ ಅವರೇ ಎಲ್ಲ ಶಾಸ್ತ್ರಜ್ಞಾನಗಳು ಕರಗತವಾಯಿತು. ಜನ ತಾನಾಗಿ ಬಂದು ಮಾನ ಮರ್ಯಾದೆ ಸನ್ಮಾನ ಬಹುಮಾನ ಎಲ್ಲ ಕೊಡ್ತಾ ಇದ್ದಾರೆ. ಅವರು ಎಲ್ಲಿದ್ದರಲ್ಲಿ ಹಣದ ಸುರಿಮಳೆ, ಪ್ರತಿನಿತ್ಯ ಸನ್ಮಾನ ವೈಭೋಗ. ಕಾಶಿ ರಾಜ ಮೇನೆ ಪಲ್ಲಕ್ಕಿಯನ್ನ ಕೊಟ್ಟು ಕರೆಸಿ ಸನ್ಮಾನ ಮಾಡಿಸ್ತಾರೆ. ನೂರಾರು ಜನ ಶಿಷ್ಯರಾಗ್ತಾರೆ. ಉತ್ತರದಿಂದ ದಕ್ಷಿಣದ ಕಡೆಗೆ ವಿಜಯದಾಸರು ಬರ್ತಾ ಇದ್ರೆ ಪ್ರತಿ ಊರಿನಲ್ಲೂ ಹಬ್ಬ. ಈಗ ನೀವು ಬರೀ ಒಂದು 7 ದಿವಸ ಹಬ್ಬ ಮಾಡ್ತಾ ಇದ್ದೀವಿ ಅಷ್ಟೇ. ವಿಜಯದಾಸರ ಕಾಲದಲ್ಲಿ ದಿನವೂ ಹಬ್ಬವೇ. ಯಾಕೆಂದ್ರೆ ದಿನವೂ ಹರಿನಾಮ ಸಂಕೀರ್ತನೆ, ಅಡಿಗಡಿಗ ಆನಂದ ಬಾಷ್ಪ ಪುಳಕದಿಂದ ನೆಡೆ ನುಡಿಗೆ ಶ್ರೀಹರಿ ಎನ್ನುತ್ತಾ ದೃಢ ಭಕ್ತರನ್ನು ಕೂಡಿ ಹರಿಕೀರ್ತನೆ ಪಾಡಿ ಕಡೆಗೆ ಪುರಂದರ ವಿಠಲನೆಂದರೆ ಕೇಳುವ. ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಕೇಳನೋ ಹರಿ ತಾಳನು ಅಂತಾರೆ ಪುರಂದರದಾಸರು. ಎಲ್ಲ ಇದ್ರೂ ಪರಮಾತ್ಮನಲ್ಲಿ ಭಕ್ತಿ ಇರಬೇಕು. ವಿಜಯದಾಸರು ಎಲ್ಲಿ ಹೋದರಲ್ಲಿ ಸಾವಿರಾರು ಜನ ಹಿಂದೆ ಇದ್ದಾರೆ. ಬೇಕಾದಷ್ಟು ಸಂಭ್ರಮಗಳೆಲ್ಲ ನಡೀತಾ ಇದೆ. ಕೃಷ್ಣ ವಿಜಯದಾಸರು ಬಹಳ ಪ್ರಸಿದ್ಧವಾದ ಪದ ಇದು. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ, ನಿನ್ನದೇ ಸಕಲ ಸಂಪತ್ತು. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ ಪೂರ್ಣ ವಿಚಿತ್ರ ವಸನಗಳು, ವರ್ಣ ವರ್ಣದಿಂದ ಬಾಹೋದೇನು ಸಂಪೂರ್ಣ ಗುಣಾರ್ಣವ ಹರಿಯೇ. ಸಂಗೀತನ ಕೈಯಿತ್ತು ಸಣ್ಣ ಸವಟು ತುಂಬ, ಗಂಜಿ ಕಾಣದೆ ಬಡಲಿದೆನೋ. ವ್ಯಂಜನ ನಾನ ಸುಭಕ್ಷ ಭೋಜನಗಳ ಉಂಡಿಸುವುದು
ವಿಚಿತ್ರ ಕಾಣದ ಮನುಜಗೆ ಊರಿನ ವಿಚಿತ್ರ ವಸನಗಳು. ಸ್ವಾಮಿ, ಒಂದು ಬಟ್ಟೆ ಮೇಲೆ ನನಗೆ ಇನ್ನೊಂದು ಬಟ್ಟೆ ಇರಲಿಲ್ಲ. ಆ ಬಟ್ಟೆಗೆ ಗಂಟು 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 100 ಗಂಟು ಹಾಕೊಂಡಿದ್ದೆ. ಸುಧಾಮನ ಕಥೆ ನೆನಪಿಗೆ ಬರ್ತಾ ಇದೆ. ಅದರಲ್ಲಿ ಒಂದು ಶ್ಲೋಕ ಬರುತ್ತೆ. ಆದಿಮಧ್ಯಾಂತರಹಿತಂ ದಶಾಹೀನಂ ಪುರಾತನಂ ಅದ್ವಿತೀಯ ಮಹಮ್ಮದ್ನೇ ಮಧ್ವಸ್ತ್ರ ಸದೃಶಂ ಹರಿಂ ಅಂತ ಕೊಂಡಾಡ್ತಾರೆ. ಸುಧಾಮನಿಗೂ ಇದ್ದಿದ್ದು ಒಂದೇ ಪಂಚೆಯಂತೆ. ಅದು ಹರಿದು ಹೋಗಿ ಗಂಟು 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 ಹಾಕಿ ಗಂಟು ಹಾಕ್ತಾ ಇದ್ದ. ಅವನು ಹೇಳ್ತಾನೆ, ಕೃಷ್ಣ ನೀನು ನನ್ನ ಬಟ್ಟೆ ಇದ್ದ ಹಾಗೆ ಅಂತ. ಯಾಕೆಂದ್ರೆ ನನ್ನ ಬಟ್ಟೆಗೆ ತುದಿ ಮೊದಲು ಒಂದೂ ಇಲ್ಲ. ಅದು ಯಾವಾಗ ಹುಟ್ಟುತ್ತೋ ನಮ್ಮ ಅಪ್ಪನಿಗೆ ಗೊತ್ತಿಲ್ಲ, ನನಗೆ ಗೊತ್ತೇ. ಬಹುಶಃ ನಮ್ಮ ಅಪ್ಪ ತಾತ ಎಲ್ಲ ಇದನ್ನೇ ಉಟ್ಕೋತಾ ಇದ್ದ ಅನ್ಸುತ್ತೆ. ನನಗೂ ಇದೇ ಬಳುವಳಿಯಾಗಿ ಬಂದಿದೆ ಆಸ್ತಿ. ಹೇಗೆ ನನ್ನ ಬಟ್ಟೆಗೆ ತುದಿ ಮೊದಲು ಇಲ್ವೋ, ನೀನು ಆದ್ಯಂತರಹಿತ, ಇದು ಅನಾದಿ, ನೀನು ಅನಾದಿ. ನನಗೆ ಎರಡಿಲ್ಲದ ಈ ಬಟ್ಟೆ ಒಂದೇ ಆಗಿದೆ. ನೀನು ಪೂರ್ಣನು, ಪರಬ್ರಹ್ಮನು, ನಿತ್ಯನು, ಸತ್ಯನು, ಸಾಕ್ಷಾತ್ಕಾರ ಸ್ವರೂಪನು, ವೇದಗಳಿಗೆ ಅಗೋಚರನಾದವನು ಆದಂಥ ನೀನು ಒಬ್ಬನೇ ಆಗಿದ್ದೀಯ ಅಂತ ಕೊಂಡಾಡ್ತಾರೆ. ಇದೇ ಮಾತನ್ನ ನಮ್ಮ ಶ್ರೀಪಾದರಾಜರು ಹೇಳ್ತಾರೆ. ಕೆಂಪಿಲಿ ಪೊಳೆವ ಪೀತಾಂಬರ ಉಡಿಸುವಿ, ಸೊಂಪಿನಂಚಿನ ಶಾಲು ಒದಿಸುವೆಯೋ, ಕಪಿಲಾಹರೇ ನಿನ್ನ ಕೃಪೆಯೂ ತಪ್ಪಿದ ಮೇಲೆ ಕಪರ್ದಕ ಕೌಪಿನ ದೊರೆಯದು ಹರಿಯೇ, ನೀನಿಟ್ಟಾಗೆ ಇರುವೇನೋ ಹರಿಯೇ. ಸಂಜಿ ತನಕ ಇದ್ದು ಸಣ್ಣ ಸವಟು ತುಂಬ ಗಂಜಿ ಕಾಣದೆ ಬಳಲಿದೆ. ಒಂದು ತುತ್ತು ಅನ್ನಕ್ಕಾಗಿ ಇಷ್ಟೊಂದು ಕಷ್ಟಪಟ್ಟೇನೋ ಪರಮಾತ್ಮ. ಇಂದು ಪ್ರತಿನಿತ್ಯವೂ ನೀನು ಹಬ್ಬ ನಡೆಸ್ತಾ ಇದ್ದೀಯಾ, ಹೋಳಿಗೆ ಊಟ, ಮಂಡಿಗೆ ಊಟ ಹಾಕಿಸ್ತಾ ಇದ್ದೀಯಾ ಅಂದ ಮೇಲೆ ಸಣ್ಣ ಶಾಲೆಯಾದನ್ನ ಬೆಣ್ಣೆ ಕಾಯಿಸಿದ ತುಪ್ಪ ಚಿನ್ನಾದ ಹರಿವಾಣದಲ್ಲೇ ಭೋಜನ. ಘನ್ನ ಮಹಿಮ ನಿನ್ನ ಕರುಣೆ ತಪ್ಪಿದ ಮೇಲೆ ಕದನ್ನ ಕಾಣದೆ ಬಾಯ ಬಿಡಿಸುವೆಯೋ ಹರಿಯೇ, ನೀನಿಟ್ಟಾಂಗೆ ಇರುವೇನು ಹರಿಯೇ ಅಂತಾರೆ ಹರಿದಾಸ ಪಂಥದ ಹರಿಕಾರರಾದಂಥ ಪೂಜ್ಯರಾದ ಶ್ರೀಪಾದರಾಜ ಯತಿ ಸಾರ್ವಭೌಮರು. ಇಟ್ಟಾಂಗೆ ಇರುವೇನು ಹರಿಯೇ. ನಾವು ನೀವು ಅವನಿಟ್ಟಾಗೆ ಇರಬೇಕು, ಅವನು ಕೊಟ್ಟಿದ್ದನ್ನು ಅನುಭವಿಸಬೇಕು. ಅದಕ್ಕೆ ನಿಂದ ಸ್ತುತಿಗಳನ್ನು ತಾಳಿಕೋ, ಸಂದೇಹ ಬಂದಲ್ಲಿ ಕೇಳಿಕೋ, ಗೋವಿಂದನ ನಾಮವ ಹೇಳಿಕೋ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಇಲ್ಲೇನಾಗಿದೆ, ವಿಜಯದಾಸರು ತಮ್ಮೂರಿಗೆ ಮರಳಿ ಬರುತ್ತಾರೆ. ಬೇಕಾದಷ್ಟು ಕಥೆಗಳ ನಡೆಯುತ್ತೆ. ಮುಖ್ಯವಾದ ಘಟನೆಗಳನ್ನು ಮಾತ್ರ ನಾನು ಹೇಳ್ತೀನಿ, ಮುಂದಿನ ಕಾರ್ಯಕ್ರಮಕ್ಕೆ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ. ಊರಿನ ಜನಗಳು ಕೇಳ್ತಾರೆ, ಏನು ಊರಿನಲ್ಲಿ ಸನ್ಮಾನ ಮೆರವಣಿಗೆ ಮಾಡಿ ಕರ್ಕೊಂಡ್ಬಂದ್ರು ವಿಜಯದಾಸರನ್ನು. ಸ್ವಾಮಿ, ನಿಮಗಿಷ್ಟೆಲ್ಲ ಜ್ಞಾನ ಹೇಗೆ ಪ್ರಾಪ್ತಿ ಆಯಿತು? ಹಾಗೆ ಹೇಳ್ತಾರೆ, ಅಂತರಂಗದ ಕದವು ತೆರೆಯಿತಿಂದು ಅಂತ. ಅಂತರಂಗದ ಕದ ತೆರೆಯಿತು ಕಣಪ್ಪ. ಏಸು ದಿನವಾಯಿತೋ ಬೀಗ ಮುದ್ರೆಯ ಮಾಡಿ, ವಾಸವಾಗಿದ್ದರೂ ದುರುಳರಲ್ಲಿ ಮೋಸ ಹೋಯಿತು ಹಿಂದಿನ ತನಕ ಸೂಸು ತಮಸಿರಿ ಮುಳುಗಿ ಕಾಣುತ್ತಿದ್ದಿಲ್ಲ, ಹರಿಕರುಣವೆಂಬಂತ ಕೀಲಿಕೈ ದೊರಕಿತು ಅಂತ. ಇಷ್ಟು ದಿನ ದೊರಕಿರ್ಲಿಲ್ಲಪ್ಪ. ಶ್ರೀಮನ್ನಾರಾಯಣ ವಿಜಯ ವಿಠಲನ ಕರುಣವೆಂಬ ಕೀಲಿಯ ಕೈ ದೊರಕಿ ಅಂತರಂಗದ ಕದ ತೆರೆದೇ ಒಳಗಿರುವ ಜಗದೊಡೆಯನಾದಂಥ ಕೃಷ್ಣನನ್ನು, ವಿಠಲನನ್ನು, ಮಾಧವನನ್ನು ಕಣ್ಣಾರೆ ಕಂಡೆ ಅಂತ ವಿಜಯದಾಸರು ಜನಗಳಿಗೆ ವರ್ಣನೆ ಮಾಡ್ತಾರೆ.